ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸಬ್ಬಕ್ಕಿ ಸಾವಿಗೆ ಹಾಕಿರೋ ಪಾಯಸ ಯಾವ ರೀತಿ ಮಾಡೋದು ನೋಡೋಣ. ನಾನು ಆಲ್ರೈಟಾಗೆ ಫಸ್ಟೇ ಹಾಕಿದ್ದೀನಿ, ಆದರೆ ವೆರೈಟಿ ಚೇಂಜ್ ಮಾಡಿದ್ದೀನಿ. ನೋಡಿ, ಇದು ನೆನೆಸಿಟ್ಕೊಂಡಿದ್ದೀನಿ. ನಾನು ಅದು ಲೈಲಿನ ಸಬ್ಬಕ್ಕಿಯಿಂದ ಮಾಡಿದ್ದೀನಿ. ಇದು ಬಂದ್ಬಿಟ್ಟು 2 ಗಂಟೆ ನಾನು ನೆನೆಸಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಹಾಲನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ 1 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಬಿಸಿಯಾಗಿದೆ. ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಯೊಳಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ತೆಕ್ಕೊಂಬಿಡೋಣ. ನೋಡಿ, ಫ್ರೈ ಆಗಿರೋದು ಸಾವಿಗೆ ಫ್ರೈ ಆಗಿರೋದೇ ತೊಗೊಂಡಿದ್ದೀನಿ. ನನಗೆ ಅಲ್ಲಿ ಹಾಲು ನೋಡ್ತಾ ಇದ್ನಲ್ಲ, ಹಂಗಾಗಿ ಸ್ವಲ್ಪ ಮಾತಿದಾಯಿತು. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ತೆಕ್ಕೊಂಬಿಡ್ತೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ತೆಕ್ಕೊಂಬಿಡೋಣ. ಅದೇ ಬಾಣಲಿಗೆ ನೀರು ಹಾಕ್ಕೊಂಬಿಡೋಣ. 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದೀತಾ ಇದೆ. ನೋಡಿ, ಅದಕ್ಕೆ ನೆನೆಸಿಟ್ಟಿರೋ ಸಬ್ಬಕ್ಕಿ ಹಾಕ್ಕೊತೀನಿ. ಈ ಬಟ್ಲೊಳಗೆ 3/4 ಬಟ್ಲಷ್ಟು ಸಬ್ಬಕ್ಕಿ ನೆನೆಸಿಟ್ಟಿದ್ದೆ. ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೋಡಿ, ಇದೆಲ್ಲ ಸಾವಿಗೆ, ಆಮೇಲೆ ಏನೋ ಅಂದ್ಕೊಂಡು ತಿಳ್ಕೊಂಬಿಡಬೇಡಿ, ತುಪ್ಪ ಸಾವಿಗೆ ಇದು. ನೋಡಿ ಬೇಯಲಿಕ್ಕೆ ಸ್ಟಾರ್ಟ್ ಆಗ್ತಿದೆ. ಇದ್ರ ಜೊತೆಗೇ ನಾನು ಹುರಿದಿಟ್ಟಿರೋ ಇದು ಹಾಕ್ಕೊತೀನಿ, ಸಾವಿಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಲಿ. ನೋಡಿ, ಎರಡೂ ಹೊಂದ್ಕೊಂಡು ಬೇಯ್ಕೊತೈತೆ. ನೋಡು, ಸಾವಿಗೆ ಸಬ್ಬಕ್ಕಿ ಎರಡೂ ಹೊಂದ್ಕೊಂಡು ಬೇಯ್ತಾ ಆಗ್ತಾಯಿದೆ. ನೋಡಿ, ಎರಡು ಬೆಂದೋಗಿದೆ. 3/4 ಭಾಗ ಬೆಂದಿದೆ. ಈಗ ಹಾಲು ಹಾಕ್ಕೊಳ್ಳೋಣ. ಈಗ ನಾನು 1/4 ಲೀಟ್ರಷ್ಟು ಹಾಲು ಹಾಕ್ತೀನಿ, ಗಟ್ಟಿ ಹಾಲು. ಚೆನ್ನಾಗೆ ತಿರುಗಿಸ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊತೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇಲ್ಲಿ ನೋಡಿ, ಈಗ 3/4 ಬಟ್ಲು ಸಕ್ಕರೆ ಹಾಕ್ಕೊಂಬಿಡೋಣ. ಚೆನ್ನಾಗೆ ಕೈ ಬಿಡೋದೆ ತಿರುಗಿಸ್ಕೊತಾ ಇರೋಣ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಸಿದೆ. ಚೆನ್ನಾಗೆ ಸಕ್ಕರೆ ಕರಗಿದೆ. ಈಗ ಗೋಡಂಬಿ ದ್ರಾಕ್ಷಿ ಹಾಕ್ಕೊತೀನಿ. ಅದು ಹಾಕಿಲ್ಲ ಅಂದರೆ ಪಾಯಸನೇ ಆಗೋಲ್ಲ. ಗೋಡಂಬಿ ದ್ರಾಕ್ಷಿ ಇರಲೇಬೇಕಲ್ಲ. ನೋಡಿ, ಸೂಪರಾಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಸಬ್ಬಕ್ಕಿ ಸಾವಿಗೆ ಹಾಕಿದ ಪಾಯಸ ಯಾವ ರೀತಿ ಮಾಡೋದು. ಸಿಂಪಲಾಗಿ ಇಷ್ಟೇ ಇರ್ತೈತೆ ಗೊತ್ತಾ. ಆಹಾ, ಚಳಿಗೆ 1 ಲೋಟ ಕುಡಿದು ಬಿಡಬೇಕು, ಅಷ್ಟು ಚೆನ್ನಾಗಿದೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.